ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನೆಲ್ನ ಹಾಗೆ ವಿಡಿಯೋ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಸಂಡೇ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡೀನಿ. ಇವತ್ತು ಸಂಡೇ ಅಂತ ಹೇಳಿದಲ್ಲ, ಏನೇನು ರೆಸಿಪಿಗಳಾಗಿರ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಮೊನ್ನೆ ನಮ್ಮದು ಮೈದನವ್ರದ್ದು ಗೃಹ ಪ್ರವೇಶ ಆಯ್ತಲ್ಲ, ಅದ್ರ ಸಲುವಾಗಿ ಸ್ವಲ್ಪ ನೆಗಡಿ ಬಂದದ. ಅದಕ್ಕೆ ಒಂದು ಸ್ವಲ್ಪ ಗಂಟಲೆಲ್ಲ ಭಾಳ ತ್ರಾಸ ಆಗ್ಲತ್ತದ. ಅದಕ್ಕಂತಂದು ಸ್ವಲ್ಪ ಸ್ಟ್ರಕ್ ಆಗ್ಲತ್ತದ. ಹಂಗೆ ನನ್ನ ಮಗಳು ನಗ್ಲತ್ತಾಳ ನಾ ಮಾತಾಡೋದ್ರಿಂದ. ಗೃಹ ಪ್ರವೇಶ ಆಯ್ತಲ್ಲ, ಅವು ಬಾಳೆಹಣ್ಣು ದಿಂಡುಗಳಿದ್ದವು ಬಾಳೆಹಣ್ಣಿಂದು. ಅದಕ್ಕೆ ಏನಂತಂತಂದ್ರೆ ಜಾಸ್ತಿ ಎರಡು ಫುಲ್ಲು ಹಿಂಗೆ ಈ ಥರ ಇದ್ದೀವಿ ನೋಡ್ರಿ. ಅದು ಹೇಳೋಕ್ಕೆ ಬರ್ಲಾಗ್ಯದ. ಹಂಗಂತಂದು ಅದಕ್ಕೆ ಅದ್ರದ್ದು ರೆಸಿಪಿ ಮಾಡ್ತೀನಂತ. ಏನು ಮಾಡ್ಬೇಕಂತಂದು ನಾನು ಅಷ್ಟೇ ಕಳಿಸ್ರಿ ನನಗೆ ಸಾಕು. ಸಿಸ್ಟರ್ ಅಂದರು, ಅಂದ್ರೆ ನಮ್ಮ ಇದನ್ನವ್ರದ್ದು ವೈಫ, ಅವ್ರಂದರು ಏನು ಅವೆಲ್ಲ ಏನು ಮಾಡ್ಬೇಕಕ್ಕ ಅಂತಂದು ಕೇಳಿದ್ರು ರೆಸಿಪಿ. ಇದು ನನ್ನ ಕಡೆಗೆ ಒಂದು ಕೊಟ್ಟು ಕಳಿಸ್ರಿ, ನಾ ಮಾಡ್ತೀನಂತ, ಮಾಡಿ ನಿಮಗೂ ಕೊಡ್ತೀನಂತ ಅಂತ ಹೇಳಿದ್ಮೇಲೆ ಅವರು ಇಲ್ಲಿಂದೇ ಕೊಟ್ಟರು. ಆಮೇಲೆ ನಾ ಇವತ್ತು ನಿನ್ನೆ ಕೊಟ್ಟಾರ ಸ್ಯಾಟರ್ಡೇನೇ. ನಾ ಇವತ್ತು ರೆಸಿಪಿಯನ್ನು ಮಾಡ್ಬೇಕಂತಂದು ನಿನ್ನೆ ಒಂದು ಸ್ವಲ್ಪ ಯಾಕೇನೋ ಗೊತ್ತಿಲ್ಲ ಮಾಡಬಾರ್ದು ಅನ್ನಿಸ್ತು. ಇವತ್ತೆಲ್ಲರೂ ಮನೆಗೆ ತಿನ್ಲಕ್ಕೂ ಚಲೋ ಅನ್ನಿಸ್ತದ ಅಂತಂದು ಇವತ್ತು ಮಾಡ್ಲತ್ತೀನಿ. ಆಮೇಲೆ ಚಂದ ಅನ್ನಿಸ್ತಂತಂದ್ರೆ ನಂದು ಒಂದು ಸ್ವಲ್ಪ ಖರ್ಚೇನು ಆಗಂಗಿಲ್ಲ. ಕಮೆಂಟ್ ಮಾಡಿರಿ ಪ್ಲೀಸ್. ಅದಕ್ಕೆ ಏನೂ ಇದು ಹತ್ತಂಗಿಲ್ಲ. ಕಮೆಂಟ್ ಮಾಡಿರಿ. ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ, ಎಲ್ಲರಿಗೆ ಶೇರ್ ಮಾಡಿರಿ. ಲೆಟ್ಸ್ ಸ್ಟಾರ್ಟ್ ಗೋ. ನೋಡಿರಿ, ಇವೆಲ್ಲ ಒಂದೊಂದಾಗಿ ಇದ್ರೊಳಗಿಂದೆಲ್ಲ ತೆಗೆದು, ಇವು ಚಿಪ್ಸ್ ಮಾಡ್ಲಿಕ್ಕೆ ಇದೇ ಥರ ಇರಬೇಕು. ಏನಂತಾರೆ, ಚಲೋ ಬರ್ತಾವ ಚಿಪ್ಸ್ ಮಾಡೋದು. ಹಾಗಂತಂದು ಒಂದು ಎಲ್ಲ ಇದು ಮಾಡಿ ಒಂದು ಸೈಡ್ ಇಟ್ಟಿರ್ತೀನಿ. ಬಾ ಅನುಷ್ಕಾ, ತೆಗಿಬಾ. ನಾನು ನನ್ನ ಮಗಳು ತೆಗೆದು ಹಂಗೆ ಮಾಡಬಾರ್ದನು. ಅದು ಇದು ಆಗ್ತದ, ಕಟ್ ಆಗ್ತದೆ ಫುಲ್. ಒಂದೊಂದೇ ಹಿಂಗೆ ತೆಗಿ, ಹಿಂಗೆ ಚಾಕುಲಿಂದ ಕಟ್ ಆಗ್ತದೆ ಫುಲ್. ಒಂದು ಸೈಡ್ಲಿಂದ ತೆಗಿ. ನಮ್ಮನೆ ಶಾಂತಿದಾಗೂ ಏನಾಗಿತ್ತು ಅಂತಂದ್ರೆ, ಎಲ್ಲ ಒಂದು ಜೋಳದ ಚೀಲ ಏನಿರ್ತಾವಲ್ಲ ಅವು ಅದ್ರೊಳಗೆ ಹಾಕಿ ಇಡಬೇಕಂತ ಹೇಳಿದರು. ನಂಗೆ ಅಷ್ಟೊಂದು ಟೈಮ್ ಇದು ಆಗಲಿಲ್ಲ. ಬರೀ ಹೊರಗಿಟ್ಟು ಅದ್ರ ಮ್ಯಾಲೆ ಅಷ್ಟೇ ಚೀಲಗಳನ್ನು ಹಾಕಿ ಮುಚ್ಚಿಟ್ಟಿದ್ದು ನಾನು. ಮುಚ್ಚಿಟ್ಟು ಆವಾಗ ಏನಾಗಿತ್ತು ಅಂತಂದ್ರೆ, ಇದು ಮಾಡಿದೀವಿ. ಇಷ್ಟು ಹಣ್ಣು ರುಚಿ ಆಗ್ತವ ಕೇಳಬಾರ್ದು, ಅಷ್ಟು ಹಣ್ಣು ರುಚಿ. ನಾವು ಈಗೇನು ಖರೀದಿ ತಿಂತೀವಲ್ಲ, ಒಂದು ಸ್ವಲ್ಪ ಕೆಮಿಕಲ್ ಅದು ಇದು ಹಾಕಿ ಇದು ಮಾಡಿರ್ತಾರೆ. ಏನಂತಂದ್ರೆ ಹಣ್ಣುಗಳು ಮಾಡಿರ್ತಾರೆ ಅವೆಲ್ಲ. ಅದಕ್ಕೆ ಈ ಥರ ನೋಡ್ರಿ, ಇಂಥವು ಚಾನ್ಸ್ ಸಿಕ್ಕತ್ತಂದ್ರೆ ಬಿಡಲೇಬಾರ್ದು. ನನಗನ್ಸೋ ಮಟ್ಟಿಗೆ ಹಿಂಗೆ ಒಂದು ಚಿಪ್ಸ್ ಆಗಿರ್ಬೋದು, ಎಲ್ಲ ರೆಸಿಪಿಗಳನ್ನು ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹಣ್ಣಾದು ಅಂತೂ ಕೇಳಬಾರ್ದು, ಅಷ್ಟು ಯೂಸ್ ಆಗ್ತದ. ಇದು ನೋಡ್ರಿ, ಇದು ಎಷ್ಟು ಛೋಟಾ ಭೀಮ್ ಅದ. ಇವ್ರಿಗೆ ಹೊಸವಾಗ್ಯದಂತ ಏನು ಸುಸ್ಲಾ ಮಾಡ್ಬೇಕಂತಂದ್ರು, ಅದಕ್ಕೆ ಅದನ್ನು ರೆಡಿ ಮಾಡ್ಕೊಳತ್ತೀನಿ. ಫಸ್ಟ್ ನಾಷ್ಟ ಮುಗಿಸ್ಕೊಂಡು ಅದೆಲ್ಲ ರೆಸಿಪಿಗಳನ್ನು ಮಾಡಬೇಕಂತಂದು ರೆಡಿ ಮಾಡ್ಕೊಳತ್ತೀನಿ. ಎಲ್ಲ ಇವು ನೋಡ್ಬೋದು, ಕಟ್ ಮಾಡಿ ಇಟ್ಟಾಳಕ್ಕಿ ಅನುಷ್ಕಾ. ಒಂದು ಸ್ವಲ್ಪ ಕೈ ಹಚ್ಕೋಬೇಕು. ಯಾಕಂತಂದ್ರೆ ಅದು ಫುಲ್ಲು ಜಿಗಿ ಹಿಂಗೆ ಇದು ಆಗ್ತದ. ಅದ್ರ ಸಲುವಾಗಿ
ಈಗ ಎಲ್ಲ ರೆಡಿ ಮಾಡಿಟ್ಟಿವಿ. ಈಗ ಬರೀ ಏನು ಮಾಡಬೇಕು, ಕಟ್ ಮಾಡಿ ಈಗ ಅನ್ನ ಸಾರು ಊಟ ಮಾಡ್ಲತ್ತೀವಲ್ಲ ಹಂಗಂತಂದು ಸ್ವಲ್ಪ ಬಜ್ಜಿ ಹಾಕಬೇಕು ಅಂತಂದು ಅಂದ್ಕೊಂಡೀನಿ. ಏನಾಗ್ತದೆ ನೋಡ್ರಿ, ಈ ಥರ ಆಗ್ತದ. ಅದಕ್ಕೆ ಆಯಿಲ್ ಹಚ್ಕೋಬೇಕಂತ ಹೇಳ್ತೀನಿ ನಾನು. ನೋಡ್ರಿ ಇದು ಹೆಂಗೆ ಕಾಣ್ಲತ್ತದ, ಪೂರಾ ಅಂಟು ನೋಡ್ರಿ ಈ ಥರ ಆಗ್ತದ. ಅದಕ್ಕೆ ಆಯಿಲ್, ಕೊಬ್ಬರಿ ಎಣ್ಣೆ ಆಯಿತು, ಅದು ಆಯಿತು, ಏನಾರೇ ಹಚ್ಕೋಬೇಕು. ಸರಿ, ಸ್ಟಾರ್ಟ್ ಮಾಡಮಂತ ಮಾಡೋದು. ಆಯಿಲ್ನು ಕಾಯಿಸ್ಲಕ್ಕೆ ಇಟ್ಟೀನಿ. ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಇವು ಕಟ್ ಮಾಡ್ಕೋಬೇಕಾಗ್ತದ. ಏನಿಲ್ಲ, ಫಸ್ಟಿಗೆ ಚಿಪ್ಸ್ ಏನಂತಾರೆ ಬಜ್ಜಿ ಮಾಡ್ತೀನಿ. ಇದ್ರದ್ದು ಬಜ್ಜಿ ಮಾಡಿ ಆಮೇಲೆ ಚಿಪ್ಸ್ ಮಾಡ್ತೀನಿ. ಊಟ ಆದ್ಮೇಲೆ ಚಿಪ್ಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬಜ್ಜಿ ಮಾಡ್ತೀನಿ. ನೋಡೋಣ ಹೆಂಗೆ ಆಗ್ತವ. ಫಸ್ಟ್ ಟೈಮ್ ಮಾಡ್ಲತ್ತೀನಿ. ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗ್ತದ. ಯಾಕಂತಂದ್ರೆ ಬಜ್ಜಿದಾಗ ಹಾಕಿದ್ಮೇಲೆ ಅದು ಎಲ್ಲ ಇದು ಆಗಬೇಕಲ್ಲ. ನೋಡಿರಿ, ಈ ಥರ ಫಸ್ಟ್ ಕಟ್ ಮಾಡ್ಕೊಳತ್ತೀನಿ. ಎಲ್ಲ ಅಷ್ಟು ಅದೇ ಥರ ಕಟ್ ಮಾಡಿಕೊಂಡು ನನ್ನ ಮಗಳು ಏನು ಮಾಡ್ಯಾಳ, ಒಂದು ಸ್ವಲ್ಪ ಕಡ್ಲೆ ಹಿಟ್ಟಿನಲ್ಲಿ ಉಪ್ಪು ಖಾರ ಮಿಕ್ಸ್ ಮಾಡಿ ಅವಾಗೆ ನಾವು ಕಟ್ ಮಾಡ್ಲತ್ತೀವಲ್ಲ ಅವಾಗೆ ಮಾಡಿಟ್ಟಾಳ. ಅದು ತೋರಿಸನು ಎಲ್ಲಿ, ಅದು ಮ್ಯಾಲೆ ತಗೋ. ಅದು ಮಿಕ್ಸ್ ಮಾಡಿಟ್ಟಾಳ. ಆಕೆಗೆ ಹೇಳಿದ್ನ ಟೈಮ್ ಆಗ್ತದ, ಎಲ್ಲಿ ತನಕ ನೆನೀತದ, ನಾವು ಇದೆಲ್ಲ ಕಟ್ ಮಾಡ್ಕೋತಾನ ನೀ ಇದು ಮಾಡಿಡು ಅಂತಂದು. ಆಮೇಲೆ ಅದು ಇಷ್ಟೊತ್ತನ ಒಂದು ಹಾಫ್ ಆನ್ ಅವರ್ ಆಗಿರಬೇಕು. ನೆನೆದೆ ಎಲ್ಲ ಇದು ಮಾಡಿಟ್ಟಾಳ. ಜಸ್ಟ್ ಈಗೆಲ್ಲ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು. ಬಿಸಿ ಮಳೆ ಬೇರೆ ಹೊಂಟದ. ಅಂಥದ್ರಲ್ಲಿ ಇವೆಲ್ಲ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನಪ್ಪ ಭಾರಿ ಅನಿಸ್ತು. ಈಗ ಇದ್ರೊಳಗೆ ಎತ್ತೋದು, ಈ ಥರ ಎತ್ತೋದು, ಇದ್ರೊಳಗೆ ಹಾಕೋದು. ಅಲ್ಲಿ ತೋರಿಸ್ಲತ್ತೀನಿ, ಮುಂದಿಡಿಬೇಡಿ. ಇವೇನಪ್ಪ ಅಂತಂದ್ರೆ ಸಣ್ಣ ಫ್ಲೇಮ್ನಲ್ಲೇ ಸಣ್ಣ ಉರಿದಾಗೆ ಏನು ಮಾಡಬೇಕು, ಫುಲ್ ಫ್ರೈ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಒಳಗೆಲ್ಲ ಬನಾನ ಏನದಲ್ಲ ಅದಕ್ಕೆಲ್ಲ ಫ್ರೈ ಆಗಬೇಕಲ್ಲ. ಹಂಗಂತಂದು ಚಲೋ ಈ ಥರ ಆಗ್ಲತ್ತವ. ಸೇಮ್ ಇದ್ರ ಟೈಪ ನೋಡ್ಬೇಕು ಹೆಂಗಾಗ್ತವ ಅಂತಂದು. ಎಷ್ಟಾಗ್ತದೆ ಅಷ್ಟು ಕಟ್ ಮಾಡಿ ಹಾಕ್ತೀನಿ. ಆಮೇಲೆ ನೋಡೋಣ. ಚಿಪ್ಸ್ ಮಾಡೋದಂತೂ ರೆಡಿಯಾಗಿ ಇಟ್ಕೋಬೇಕು. ಇದು ಏನು, ಸ್ವಲ್ಪ ಧನಿಯಾ, ಉಪ್ಪು, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ದ ಇದು ಇದ್ರೊಳಗೆ ಹಾಕಬೇಕು. ಹಾಯ್, ಗುಡ್ ಈವ್ನಿಂಗ್ ಆಲ್. ಟೈಮ್ ಬಂದು 5 o'clock ಆಗ್ಲತ್ತದ. ಅವಾಗೆಲ್ಲ ತೆಗ್ದು ಹಾಗೆ ಇಟ್ಟು ರೆಸ್ಟ್ ಮಾಡೀವಿ. ಊಟ ಮಾಡಿ ನೋಡ್ಬೋದು ನೀವು. ಹಾಗೆ ಮಲ್ಕೊಂಡಿದ್ದೆವು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈಗ ಚಿಪ್ಸ್ ಮಾಡ್ತೀನಿ. ಇವತ್ತು ಇಡೀ ದಿನ ಏನಾಗ್ಲತ್ತದ, ಚಿಪ್ಸ್ ಮಾಡೋದು, ಬನಾನದ ಒಟ್ಟು ಅದರೊಳಗೆ ಎಲ್ಲ ಟೈಮ್ ಕಳಿಲತ್ತೀನಿ. ಹಂಗಂತಂದು ತೋರಿಸ್ತೀನಂತ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಈಗ
ಎಲ್ಲ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ಯದ, ಹಾಗೆ ನೋಡಮಂತ ಟ್ರೈ ಮಾಡ್ತೀನಿ ಅಂತ ಮಾಡೋದು. ಲೆಟ್ಸ್ ಗೋ. ಹೀಗೆ ಇಷ್ಟು ಕಟ್ ಮಾಡೀನಿ. ಆಮೇಲೆ ಒಂದಿಷ್ಟು ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೀನಿ. ಸೇಮ್ ಎಲ್ಲ ಒಂದೇ ಸೈಜ್ ಕಟ್ ಮಾಡಿಕೊಂಡು ಗೊತ್ತಾಗ್ತದೆ ನಿಮ್ಗೆ. ಬಾಳೆಹಣ್ಣು ಹಣ್ಣು ಆಗ್ಲಾರ್ದೆ ಇರೋದನ್ನು ಮಾಡಿದ್ರೆ ಭಾಳ ಚಲೋ ಇರ್ತದೆ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗ್ತದೆ. ಅದ್ರೊಳಗೆ ಹಾಕ್ಲಕ್ಕ ಫ್ರೈ ಏನು ಮಾಡ್ಲತ್ತೀನಲ್ಲ ಅದ್ರೊಳಗೆ ಇಷ್ಟು ಸಾಕು. ಆಮೇಲೆ ಅರಿಶಿಣ ಹಾಕ್ಕೊಂಡು ಆಮೇಲೆ ನೀರು ಹಾಕಬೇಕು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗ್ತದೆ ಅರಿಶಿಣ. ಈ ಥರ ಇದ್ರೆ ಸಾಕು. ಈಗ ನೋಡುವಂದ್ರೆ ಹಿಂಗೆ ಮಾಡಿಡೋ ಹಿಂಗೆ ದಿನ ಸ್ನ್ಯಾಕ್ಸಿಗೆ ನಾಳೆ ಮುಂಜಾನೆ ಒಯ್ತೀನಿ ನಾ. ಈಗ ಹಕ್ಕಿನೂ ಹಂಗೆ ಅನ್ಬರ್ತಾಳ, ನೀನು ಹಂಗೆ ಅನ್. ನೋಡ್ಬೋದು ನೀವು ಈ ಥರ ಆಗ್ಯಾವ. ಇದ್ರೊಳಗೆ ಬೇಕಾದ್ರೆ ಕೆಂಪು ಖಾರ ಹಾಕಿ ಮಿಕ್ಸ್ ಮಾಡ್ಬೋದು. ಬಿಸಿ ಇದ್ದಾಗಲೇ ಕೆಂಪು ಖಾರ ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗ್ತದೆ. ಸ್ವಲ್ಪ ಆರಿದ್ಮೇಲೆ ಏನಾಗ್ತದೆ ಅಂತಂದ್ರೆ ಅದ್ರೊಳಗೆ ಹತ್ತಂಗಿಲ್ಲ. ಹಂಗಂತಂದು ಬಿಸಿ ಇರುವಾಗಲೇ ಮಾಡಿಕೊಡ್ರಿ. ನಂಗೆ ಮಕ್ಕಳಿಗೆಲ್ಲ ಹಿಂಗೆ ಇಷ್ಟ ಅಂತಂತಂದರು, ಅದಕ್ಕೆ ಹಾಗೆ ಬಿಟ್ಟಿನ. ಇವತ್ತಿನ ರೆಸಿಪಿ ಅದು ಚಿಪ್ಸು ಎಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಸಿಗ್ತೀನಂತ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.